ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಯಾಕೆ ಯಾಕೆ ಅಳ್ತಿದ್ಯಾ? ಅಳ್ಬೇಡವೆ ಪ್ಲೀಸ್. ಅಪ್ಪ ನೋಡು ನನ್ನ ಜೊತೆ ಹೇಗೆ ನಡ್ಕೊಂಡ್ರು. ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲನೋ. ಅದು ಹಾಗಲ್ಲ ಕಣೆ. ಮತ್ತಿನ್ನು ಹೇಗೋ 4 ದಿನ ಕಿಡ್ನಾಪ್ ಆಗಿದ್ದೆ, ಮನೆಗೆ ಸೇಫಾಗಿ ಬಂದೆ ಅಂತ ಸಂತೋಷ ಪಡೋದ್ಬಿಟ್ಟು ನನ್ನ ಕೆನೆಗೆ ಹೊಡಿತಾರೆ. ಅಪ್ಪ ನಿನಗೆ ಹೊಡೆದಿದ್ದು ತಪ್ಪೆ, ಆದರೆ ಅವ್ರು ಮಾತಾಡಿದ್ರಲ್ಲಿ ಯಾವುದು ತಪ್ಪಿರಲಿಲ್ಲ ಕಣೆ. ಅಂದ್ರೆ ನೀನು ಶ್ರೀನಿಧಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದಿತ್ತು. ಏನಾಗಿದೆಯೋ ನಿಮ್ಮಿಬ್ರಿಗೂ? ತಲೆ ಕೆಟ್ಟಿದ್ಯಾ? ನಾನು ಇಷ್ಟು ದಿನ ಕಾಣೆ ಆಗಿದ್ದೆ ಅನ್ನೋ ಟೆನ್ಷನ್ ನಿಮ್ಮಿಬ್ರು ಮುಖದಲ್ಲೂ ಕಾಣಿಸ್ತಿಲ್ಲ. ಹಾಗೇನಿಲ್ವಲ್ಲ. ಮತ್ತೆ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಿದ್ರ? ಅವ್ರು ನನ್ನನ್ನು ಇಷ್ಟು ದಿನ ಎಲ್ಲಿಟ್ಟಿದ್ರು, ನಾನು ಹೇಗಿದ್ದೆ, ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳೋದ್ ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು ಅಂತ ಮಾತ್ರ ಹೇಳ್ತಿದ್ಯಾ? ಹೇಳು ರವಿ, ಯಾಕೆ ಅಷ್ಟೊಂದು ಮಾತ್ರ ಹೇಳ್ತಿದ್ದೀರಾ? ಯಾಕಂದ್ರೆ ಶ್ರೀನಿಧಿ ಅವರು ನೀನು ತಿಳ್ಕೊಂಡಷ್ಟು ಕೆಟ್ಟವ್ರಲ್ಲ. ಹೌದು, ನನ್ನನ್ನು ಕಿಡ್ನಾಪ್ ಮಾಡಿದವ್ರು ಕೆಟ್ಟವ್ರಲ್ಲ. ನನಗೆ ಮನೆಗೆ ಕರ್ಕೊಂಡು ಬಂದ್ರಲ್ಲ ಮದನ್, ಅವ್ರು ಕೆಟ್ಟವ್ರಲ್ವಾ? ಹೌದು ಕಣೆ, ಮದನ್ ಕೆಟ್ಟವರು, ಶ್ರೀನಿಧಿ ದೇವ್ರಂತವ್ರು. ನಿನಗೆ ಅವ್ರು ದೇವ್ರ ತರ ಕಾಣಿಸ್ತಾರ? ಯಾಕೆ ಅಂತ ಒಂದೇ ಒಂದು ಕಾರಣ ಕೊಡು. ಒಂದಲ್ಲ ಕಣೆ, 100 ಕಾರಣ ಕೊಡ್ತೀನಿ. ಆದ್ರೆ ನೀನು ಒಪ್ಪಲ್ಲ ಅಷ್ಟೇ. ನಿನ್ನನ್ನು ಅವ್ರು ಕಿಡ್ನಾಪ್ ಮಾಡಿದ್ರಲ್ಲ, ನಿನ್ ಜೊತೆ ಏನಾದರೂ ತಪ್ಪಾಗಿ ನಡ್ಕೊಂಡ್ರ? ಅವ್ರು ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳಿಲ್ಲ ಅಂತ ನೀನ್ ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ತಪ್ಪಾಗಿ ನಡ್ಕೊಂಡ್ರ? ನೀನು ಅಂದ್ರೆ ನನಗೆ ತುಂಬ ಇಷ್ಟ. ನಿಮಗೋಸ್ಕರ ಎಲ್ಲಿಗೆ ಬೇಕಾದರೂ ಹೋಗ್ತೀನಿ ರೀ. ಚಾಲು ಅವರಿಗೂ ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ನೀವು? ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ಏನ್ರಿ ನನ್ನ ಮುಖನೇ ನೋಡ್ತಿದ್ದೀರಾ? ಇಲ್ಲಪ್ಪ, ನಾನು ಮುಖ ನೋಡ್ತಿಲ್ಲ. ನನಗೆ ಗೊತ್ತು, ನೀವು ನನ್ನ ಮುಖನೇ ನೋಡ್ತಿದ್ದೀರಾ. ಆಹಾ, ನಿಮ್ಮ ತಲೆ ಕೂದಲು ತುದಿಲಿ ಒಂದು ಚಿಕ್ಕ ನುಸಿ ಕೂತ್ಕೊಂಡು ಹಾಡು ಹೇಳ್ತಾ ಇದೆ. ಅದನ್ನು ಕೇಳಿಸ್ಕೊತಾ ಇದ್ದೇನೆ ಅಷ್ಟೇ. ಚೆನ್ನಾಗಿದೆ ಹಾಡು. ಇಲ್ಲ, ಆದ್ರೆ ಅಷ್ಟಕ್ಕೆ ಅವ್ರು ನಿನಗೆ ದೇವ್ರ ಥರ ಕಾಣ್ತಿದ್ದಾರಾ? ನಿನ್ನನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋದೊಂದು ಬಿಟ್ರೆ ನಿನಗೆ ಕಷ್ಟ ಆಗೋ ಥರ ಬೇರೆ ಇನ್ನೇನಾದರೂ ಮಾಡಿದ್ರಾ? ಬೇರೆ ಇನ್ನೇನು ಅಂದ್ರೆ ಇನ್ನೇನೋ ಮಾಡ್ಬೇಕಾಗಿತ್ತು ನಿನ್ ಪ್ರಕಾರ? ಈಗ ಅದೆಲ್ಲ ಬೇಡ ಕಣೆ. ಶ್ರೀನಿಧಿ ಅವರು ಸ್ಟೇಷನಲ್ಲಿದ್ದಾರೆ. ಮೊದಲು ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಣ ಬಾ. ನಾನು ಖಂಡಿತ ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ. ಪ್ಲೀಸ್ ಕಣೆ ಅಕ್ಕ, ಇದೊಂದು ಸತಿನಾದರೂ ನನ್ನ ಮಾತು ಕೇಳೆ. ನಾನು ಯಾವ ಮಾತು ಕೇಳಲ್ಲ. ನ್ಯಾಯವಾಗಿ ನೋಡಿದ್ರೆ ನೀನು ಅಪ್ಪ ಮುಂದೆ ನಿಂತು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕು. ಅದನ್ನ ಬಿಟ್ಟು ನಾನ್ ಮಾಡಿರೋದೇ ತಪ್ಪು ಅಂತ ಹೇಳ್ತಿದಿರಲ್ಲ. ನಿಮ್ಮಿಬ್ರಿಗೂ ಏನಾಗಿದೆ ಅಂತ ಅರ್ಥನೇ ಆಗ್ತಿಲ್ಲ. ನಿನಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡೋ ವಿವೇಚನನ ಅದೇ ನಿನ್ನಿಂದ ಕಿತ್ಕೊಂಡಿದ್ದಾನ ಕಣೆ. ಕೆಟ್ಟದ್ದು ಮಾಡ್ಬೇಕು ಅಂತಿರೋ ಮದನ್ ನಿನಗೆ ಆಪತ್ ಬಂದವ. ಆ ಮದನ್ ನಮ್ಮ ಶತ್ರು ಕಣೆ. ಯಾವುದೇ ಕಾರಣಕ್ಕೂ ಅವನಿಂದ ನಿನಗೆ ಒಳ್ಳೇದಾಗಲ್ಲ. ಸದ್ಯಕ್ಕೆ ನನ್ನ ಜೀವನದ ದೊಡ್ಡ ಶತ್ರು ನೀನು. ಹೋಗೋ ಆಚೆಗೆ, ಹೋಗೋ. ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಅವರು ನನ್ನ ನಳಿ ಅಂದರು. ಓಹ್, ನೀವು ಬಿಡು ಅಂತ ಹೇಳಿದಾಗ ಬಿಡೋದಕ್ಕೆ ಇದು ಬೀಗರ ಮನೆ ಅಲ್ಲ. ತಪ್ಪು ಮಾಡಿದವ್ರನ್ನ ಕೂಡ ಹಾಕಿ ಬೀಗ ಹಾಕೋ ಮನೆ. ತಪ್ಪು ಮಾಡಿದವರು ಬರೋದು ಅವ್ರ ಕರ್ಮ, ಅವ್ರನ್ನಿಲ್ಲಿಂದ ಬಿಡೋದು ನಮಗೆ ಬಿಟ್ಟಿದ್ದು. 2 ಕಂಪ್ಲೇಂಟ್ ಇದೆ.
ಯಾಕೆ ನೀವೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಮರ್ತೋಯ್ತಾ? ಅವರು ನನ್ನ ಬೆದರಿಸಿ ಕೊಡಿಸಿದ್ರು ಸರ್. ಅದನ್ನು ನಾನು ತಕ್ಷಣ ವಾಪಸ್ ತಗೋತೀನಿ. ಶ್ರೀನಿಧಿ ಅವ್ರನ್ನ ಬಿಟ್ಬಿಡಿ ಸರ್. ನೀವೊಬ್ರು ವಾಪಸ್ ತಗೊಂಡ್ಬಿಟ್ರೆ ಆಯ್ತೇನ್ರಿ? ನಿಮ್ಮ ಮಗಳು ಕೂಡ ಕೊಟ್ಟಿದ್ದಾಳೆ ಕಂಪ್ಲೇಂಟ್ನ. ನನ್ನ ಮಗಳಿಗೆ ಹೇಳಿ ಆ ಕಂಪ್ಲೇಂಟನ್ನು ವಾಪಸ್ ತೆಗಿಸ್ತೀನಿ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ಮೊದಲು ನಿಮ್ಮ ಮಗಳು ಬರಲಿ, ಅವಳು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ, ಆಮೇಲೆ ನೋಡೋಣ. ನಡೀರೀಗ. ಇನ್ಸ್ಪೆಕ್ಟರ್, ನನ್ನ ಮೊಮ್ಮಗನ್ನ ರಿಲೀಸ್ ಮಾಡಿ. ಓಹ್, ನೀವೊಬ್ಬರು ಬಾಕಿ ಇದ್ರಿ. ಇವ್ರಿಗೆ ಹೇಳಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀವಿ. ಕಂಪ್ಲೇಂಟ್ ಕೊಟ್ಟವರು ಫಸ್ಟು ವಾಪಸ್ ತಗೊಳಕ್ಕೆ ಹೇಳಿ, ಆಮೇಲೆ ಅವ್ರನ್ನ ರಿಲೀಸ್ ಮಾಡ್ತೀನಿ. ಇಲ್ಲಿನ ACP ಸಾಹೇಬರು ನನಗೆ ತುಂಬಾ ಪರಿಚಯ. ಈಗ ತಕ್ಷಣ ನಮ್ಮ ಶ್ರೀನಿಧಿನ ಬಿಟ್ಬಿಡಿ, ಇಲ್ಲ ಅಂದ್ರೆ ACP ಅವರಿಗೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಮೇಡಮ್, ಇದೇ ರೀತಿ ಹೇಳ್ಕೊಂಡು ದಿನಕ್ಕೆ 4-5 ಜನ ಬರ್ತಾರೆ. ಅವ್ರ ಮಾತೆಲ್ಲ ಕೇಳ್ಕೊಂಡು ನಾನು ಕೆಲಸ ಮಾಡೋಕ್ಕಾಗೋದಿಲ್ಲ. ಮೊದಲು ಹೋಗಿ ಸಾಹೇಬ್ರಿಂದ ಫೋನ್ ಮಾಡಿಸಿ, ಆಮೇಲೆ ನೋಡೋಣ. ಇರಿ ರಿಂಗ್ ಆಗ್ತಿದೆ. ಸಾಹೇಬರು ಫೋನಿಗೆ ಸಿಗ್ತಾ ಇಲ್ಲ. ಸಿಕ್ಕಿದ ತಕ್ಷಣ ಹೇಳ್ತೀನಿ. ಈಗ ಪ್ಲೀಸ್ ನನ್ನ ಮೊಮ್ಮಗನ್ನ ಬೇಗ ಬಿಟ್ಬಿಡಿ. ಸಾರಿ ಮೇಡಮ್, ಹಾಗೆಲ್ಲ ಬಿಡೋಕ್ಕಾಗೋದಿಲ್ಲ. ಇದು ಕಿಡ್ನಾಪ್ ಕೇಸು. ಹಾಗೇನಾದರೂ ನಾನು ಬಿಟ್ಟರೆ ನನ್ನ ಕೆಲಸ ಹೋಗುತ್ತೆ. ಜಾನ್ವಿ ನನ್ನ ಮೊಮ್ಮಗನ ಹೆಂಡತಿ. ಹಾಗಾದರೆ ಜಾನ್ವಿ ನಿಮ್ಮ ಮೊಮ್ಮಗನ ಮೇಲೆ ಕಂಪ್ಲೇಂಟ್ ಯಾಕೆ ಕೊಟ್ಲು? ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ದಯವಿಟ್ಟು ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಅಂತ ಮೆಸೇಜ್ ಮಾಡಿದ್ದಾರೆ. ಅದರ ಕಾಪಿ ನನಗೆ ಕಳಿಸಿದ್ದಾರೆ. ಇಲ್ಲಿ ನೋಡಿ. ನೋಡಿ, ಅವರಿಬ್ಬರ ಮಧ್ಯೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಮೇಡಮ್ ಪ್ಲೀಸ್, ದಯವಿಟ್ಟು ಇದನ್ನೆಲ್ಲ ಹೇಳಿ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ಕಂಪ್ಲೇಂಟ್ ಕೊಟ್ಟಿರೋ ಜಾನ್ವಿ ಬಂದು ಈ ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ನಿಮ್ಮ ಮೊಮ್ಮಗನ್ನ ರಿಲೀಸ್ ಮಾಡ್ತೀನಿ. ಜಾನ್ವಿಯವ್ರ ಅಪ್ಪಿ ತಪ್ಪಿ ಕೂಡ ಈ ಕಡೆಗೆ. ನಾನು ಶ್ರೀನಿಧಿ ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ವಾಟ್? ಕಂಪ್ಲೇಂಟ್ ವಾಪಸ್ ತಗೊಳ್ತಾ ಇದ್ದೀರಾ? ಯಾಕೆ? ಯಾರಾದರೂ ನಿಮ್ಮ ಮೇಲೆ ಪ್ರೆಷರ್ ಹಾಕಿದಾರಾ ಅಥವಾ ಯಾರಾದರೂ ನಿಮ್ಮನ್ನು ಎದುರಿಸಿದ್ರಾ? ಹೇಳಿ ಪ್ಲೀಸ್, ಹೇಳಿ. ನನ್ನ ಮೇಲೆ ಯಾರ ಪ್ರೆಷರು ಇಲ್ಲ. ನನ್ನ ಸ್ವಂತ ನಿರ್ಧಾರದಿಂದ ನಾನು ಈ ಕಂಪ್ಲೇಂಟ್ನ ವಾಪಸ್ ತಗೋತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಮನ್ನ 4 ದಿನ ಕಿಡ್ನ್ಯಾಪ್ ಮಾಡಿ ಇಟ್ಕೊಂಡಿದ್ದ. ಈಗ ನೀವು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿಮಗೆ ತೊಂದರೆ. ಇನ್ನೊಂದ್ಸಾರಿ ಯೋಚನೆ ಮಾಡಿ. ನನ್ನ ಮಗಳೇ ಹೇಳ್ತಾ ಇದ್ದಾಳಲ್ಲ, ನೀವು ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೀವು ಸುಮ್ಮನೆ ನಿಂತ್ಕೊಳ್ಳಯ್ಯ. ಆರ್ ಯು ಶೂರ್ ಜಾನ್ವಿ? ಎಸ್ ಸರ್. ರೀ, ನನ್ನ ಮೊಮ್ಮಗನ್ನ ಬೇಗ ರಿಲೀಸ್ ಮಾಡಿ. ಆಯ್ತು. ಇಲ್ಲಿ ಕಂಪ್ಲೇಂಟ್ ಯಾಕೆ ವಾಪಸ್ ತಗೊಳ್ತೀನಿ ಅಂತ ರೀಸನ್ ಬರೆದು ಸೈನ್ ಮಾಡಿ. ಬಿಡಯವನ್ನ.
ಇನ್ಮೇಲಾದರೂ ಇವ್ರು ಹೀಗೆ ಮಾಡದೇ ಇರಲಿ ಅಂತ ಸ್ವಲ್ಪ ಬುದ್ಧಿ ತಿಳಿಸಿ. ನನ್ನ ಮಗಳು ಹಾಗನ್ಲು ಅಂತ ಬೇಜಾರು ಮಾಡ್ಕೋಬೇಡಿ ಹೇಳಿ ಅಂದರೆ ಎಂತ ಕೆಲಸ ಮಾಡಿಬಿಟ್ರಿ? ಆ ಶ್ರೀನಿಧಿ ಮೇಲೆ ಕೊಟ್ಟು ಕಂಪ್ಲೇಂಟ್ನ ವಾಪಸ್ ಯಾಕೆ ತಗೊಳಕ್ ಹೋದ್ರಿ? ನಾನು ಎಷ್ಟು ಕಷ್ಟಪಟ್ಟು ಅವನ್ನ ಕೆಡವಿದೆ ಗೊತ್ತಾ? ಐ ಮೀನ್ ಅವನು ನಿಮ್ಗೆ ಅನ್ಯಾಯ ಮಾಡಕ್ಕೆ ಕೊಟ್ಟಿದ್ದ, ಅವನಿಗೆ ನಾನು ಶಿಕ್ಷೆ ಕೊಡ್ಸಕ್ಕೆ ಕೊಟ್ಟಿದ್ದೆ. ಅವನು ನಿಮ್ಮನ್ನು ಕಳ್ತನದಲ್ಲಿ ಕರ್ಕೊಂಡೋಗಿ ಒಳ್ಳೆ ಪ್ರಾಣಿಗಳು ಕೂಡ ಹಾಕೋ ಹಾಗೆ ರೂಮಲ್ಲಿ ಕೂಡಾಕಿ ನಿಮ್ಮ ಮನಸ್ಸಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದ. ಅವನಿಗೆ ಕನಿಷ್ಠ ಅವನು 4-5 ವರ್ಷ ಶಿಕ್ಷೆ ಆಗಬೇಕಾಗಿತ್ತು. ನೀವೆಲ್ಲ ಮಣ್ಪಾಲ್ ಮಾಡಿಬಿಟ್ರಿ. ನಾನು ಬೇಕಂತ ಹೀಗೆ ಮಾಡಲಿಲ್ಲ. ಮತ್ತೆ ಯಾರ್ದೋ ಬಲವಂತ ಕಟ್ಬಿದ್ದು ಹೀಗೆ ಮಾಡಿದೆ. ಯಾರು ಬಲವಂತಕ್ಕೆ ಹೇಳಿ? ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ. ನಾನು ಎಷ್ಟು ಹಿಂಸೆ ಪಟ್ಟಿದ್ದೀನಿ ಗೊತ್ತಾ? ಏನು ಹಿಂಸೆ ಕೊಟ್ಟನಮ್ಮ ನಿಂಗೆ? ಎಂಗೇಜ್ಮೆಂಟ್ ಆಗಬೇಕಾಗಿದ್ದು ನನ್ನ ದೇವಸ್ಥಾನದಿಂದ ಕಿಡ್ನಾಪ್ ಮಾಡಿ ರೂಮಲ್ಲಿ ಕೂಡಾಕಿದ್ದು ಹಿಂಸೆ ಅಲ್ವಾ? ನಿನಗೆ ಹಿಂಸೆ ಆಗಲಿ ಅಂತ ಅವ್ನು ಹಾಗೆ ಮಾಡಲಿಲ್ಲ. ಶ್ರೀಗೆ ನಿನ್ನ ಕಂಡ್ರೆ ತುಂಬ ಇಷ್ಟ. ಅವ್ರಿಗೆ ಇಷ್ಟ ಆಗಿದ ತಕ್ಷಣ ಕಿಡ್ನಾಪ್ ಮಾಡಿಬಿಡೋದಾ? ನಿನ್ನನ್ನು ಎಷ್ಟು ಕೇಳ್ಕೊಂಡ್ರು ನೀನು ಮದುವೆ ಆಗೋಕ್ಕೆ ಒಪ್ಪಲಿಲ್ಲ. ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಅವ್ನು ಹಾಗೆ ಮಾಡ್ದ. ನೀನು ನಮ್ಮ ಮಗನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಜಾಹ್ನವಿ. ನಿಮ್ಮ ಮಗ ನನ್ನನ್ನು ಒಪ್ಕೊಂಡ್ಬಿಟ್ರು ಅಂತ ನಾನು ಅವ್ರನ್ನ ಒಪ್ಕೋಬೇಕಾ? ನನಗಿಷ್ಟ ಆಗದ್ ಬೇಡ್ವಾ? ಶ್ರೀ ಕಂಡ್ರೆ ನಿನಗೂ ಇಷ್ಟ ತಾನೆ? ಹಾಗಂತ ನೀನೇ ನನ್ನ ಹತ್ರ ಅವತ್ತು ಎಂಗೇಜ್ಮೆಂಟ್ ನಡಿಬೇಕಾದ ದಿನ ದೇವ್ರ ಸನ್ನಿಧಿಯಲ್ಲಿ ಹೇಳ್ಕೊಂಡೆ. ನಾನು ಶ್ರೀನಿಧಿ ಅವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಮತ್ತೆ ಈಗ ಮನನವ್ರನ್ನ ಮದುವೆ ಆಗಕ್ಕೆ ಹೊರಟಿದ್ಯಾ? ಅನಿವಾರ್ಯತೆ ಗೊತ್ತು, ಆದರೆ ಈ ಮದುವೆಯಿಂದ ನೀನು ಸಂತೋಷವಾಗಿರ್ತೀಯಾ? ಇಲ್ಲ ತಾನೆ? ನಮಗೆ ಜೀವನದಲ್ಲಿ ಏನೇನೋ ಇಷ್ಟ ಆಗುತ್ತೆ, ಹಾಗಂತ ಇಷ್ಟಪಟ್ಟಿದ್ದೆಲ್ಲ ಪಡ್ಕೊಳಕ್ಕಾಗಲ್ಲ. ನಿಮ್ಮ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಮಾಡಿದ್ದನ್ನೆಲ್ಲ ಸಪೋರ್ಟ್ ಮಾಡಬೇಡಿ. ಅವ್ರು ಮಾಡಿದ ತಪ್ಪೆ. ನಿನ್ನ ಪ್ರಕಾರ ಶ್ರೀ ತಪ್ಪು ಮಾಡಿರ್ಬೋದು, ನಿನ್ನ ದೃಷ್ಟಿಲಿ ಅವ್ನು ಕೆಟ್ಟೋನೇ ಇರ್ಬೋದು. ಆದರೆ ನಮ್ಮ ಮಗ ನಮಗೆ ಬದುಕು ಕಣಮ್ಮ. ಅದಕ್ಕೆ ನನ್ನನ್ನು ಏನು ಮಾಡು ಅಂತೀರಾ? ಶ್ರೀ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ್ಬಿಡು ಪ್ಲೀಸ್. ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದ? ನಾನು ಶ್ರೀನಿಧಿ ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಪ್ಲೀಸ್ ಜಾಹ್ನವಿ, ನೀನು ಕ್ಷೇಮವಾಗಿ ಮನೆಗೆ ಬಂದಿದ್ಯಾ, ವಿಷಯನ ಯಾಕೆ ಬೆಳೆಸೋದು? ಅವನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡ್ಬಿಡು. ಇನ್ಮೇಲೆ ಶ್ರೀ ನಿನ್ನ ತಂಟೆಗೆ ಬರಲ್ಲ. ಅದೇ ನಾನು ನಿಮ್ಮ ಮಾತು ನಂಬಲ್ಲ. ಶ್ರೀನಿಧಿ ಮತ್ತೆ ಈ ಥರ ಹುಚ್ಚಾಟ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಗ್ಯಾರಂಟಿ ಕೊಡ್ತೀನಿ. ಶ್ರೀಗೇನಾದರೂ ಆದರೆ ನಾವು ಯಾರೂ ಜೀವಂತವಾಗಿರಲ್ಲ ಕಣಮ್ಮ. ನೀವು ಈಗ ಈ ಥರ ಮಾತಾಡೋ ಬದಲು ನಿಮ್ಮ ಮಗ ನನ್ನನ್ನು ಕಿಡ್ನಾಪ್ ಮಾಡೋಕ್ಕಿಂತ ಮುಂಚೆ ನೀವು ಅದನ್ನು ತಡಿಬೇಕಿತ್ತು, ಆದರೆ ತಡೆಯೋಕ್ಕಾಗಲಿಲ್ಲ. ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಕಣೆ. ಈಗಲ್ಲ, 1 ವರ್ಷದಿಂದ. 1 ವರ್ಷದಿಂದನಾ? ಆದರೆ ನನಗೆ 1 ವರ್ಷದಿಂದ ಶ್ರೀನಿಧಿ ಅವರನ್ನು ನೋಡಿದ ನೆನಪೇ ಇಲ್ವಲ್ಲ.
ಅದು ಹಾಂ, ನಿನಗೆ ಆಕ್ಸಿಡೆಂಟ್ ಆದಮೇಲೆ ನೆನಪಿನ ಸಮಸ್ಯೆ ಶುರುವಾಯಿತು ಅಂತ ನೀನೇ ನನ್ನ ಹತ್ರ ಹೇಳ್ಕೊಂಡಿಯಲ್ಲ, ಹಾಗೆ ನಮ್ಮ ಶ್ರೀನು ನಿನಗೆ ನೆನಪಲ್ಲಿರಲ್ಲ ಬಿಡು. ಅದೇ ನಿನ್ನ ಸಮಸ್ಯೆ ನಮ್ಮ ಮಗನಿಗೆ ಅರ್ಥ ಆಯಿತು. ಮೊದಲಿಂದಾನು ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ಶ್ರೀ ನಿನ್ನ ಕಾವಲಿಗೆ ನಿಂತ. ನೀನು ಹೋದ ಕಡೆ ಎಲ್ಲ ನಿನ್ನ ನೆರಳು ಥರ ಹಿಂಬಾಲಿಸ್ದ. ನೀನು ಹಸ್ದಾಗ ನಿನಗೆ ಊಟ ತಂದ್ಕೊಟ್ಟ, ನೀನು ಹೆದರ್ದಾಗ ನಿನ್ನ ರಸ್ತೆ ದಾಟಿಸ್ದ. ಕೊನೆಗೊಂದಿನ ತನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿನೂ ಹೇಳ್ಕೊಂಡ. ನೀನು ಗ್ರೀನ್ ಸಿಗ್ನಲ್ ಕೊಡ್ತೀಯ ಅನ್ನೋ ಧೈರ್ಯದ ಮೇಲೆ ಕಾಯ್ತಾ ಇದ್ದ. ಆದರೆ ನೀನು ಮದನ್ಗೋಸ್ಕರ ಶ್ರೀನ ರಿಜೆಕ್ಟ್ ಮಾಡಿಬಿಟ್ಟೆ. ಆದರೆ ಶ್ರೀಗೆ ತನ್ನ ಪ್ರೀತಿನ ಮುಚ್ಚಿಟ್ಕೊಳಕ್ಕಾಗಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಮದನ್ ಅಂತ ದುಷ್ಟನ ಕೈಲಿ ನೀನು ಸಿಕ್ಕಿ ನಿನ್ನ ಭವಿಷ್ಯ ಹಾಳಾಗಬಾರ್ದು ಅಂತ ಹೀಗೆಲ್ಲ ಮಾಡಿಬಿಟ್ಟ. ಮದನ್ ಅವರು ನಿಮ್ಮ ಮಗನ ದೃಷ್ಟಿಯಲ್ಲಿ ಕೆಟ್ಟವ್ರು ಇರ್ಬೋದು, ಆದರೆ ನಮ್ಮ ಪಾಲಿಗಲ್ಲ. ಶ್ರೀನಿಧಿ ಅವರು ನನ್ನನ್ನು ಕಿಡ್ನಾಪ್ ಮಾಡಿ ತಪ್ಪು ಮಾಡಿದ್ದಾರೆ. ನೀವು ಅವ್ರನ್ನ ಸಪೋರ್ಟ್ ಮಾಡಿ ಅದರಲ್ಲಿ ನೀವು ತಪ್ಪು ಮಾಡಿದ್ದೀರಾ. ಆಯ್ತು, ನಿನ್ನ ಪ್ರಕಾರ ಶ್ರೀ ತಪ್ಪು ಮಾಡಿದ್ದಾನೆ ಅಂತ ನಿನಗನ್ಸಿದ್ರೆ ಅವನ ಅಮ್ಮಂದ್ರಾಗಿ ನಾವು ಅವನನ್ನು ಆ ಥರ ಬೆಳೆಸಿದ್ದಕ್ಕೆ ನಮಗೆ ಶಿಕ್ಷೆ ಕೊಡು, ನಾವು ಹೊಣೆ. ಆದರೆ ದಯವಿಟ್ಟು ಶ್ರೀನ ಪೊಲೀಸರ ಕೈಯಿಂದ ಬಿಡಿಸ್ಬಿಡು ಪ್ಲೀಸ್. ನೀನು ಕಾಲಿಡ್ಕೋತೀರಿ ಪ್ಲೀಸ್. ಏನು ಮಾಡ್ತಿದ್ದೀರಾ ನೀವು? ಹೀಗೆಲ್ಲ ಮಾಡಬೇಡಿ ಪ್ಲೀಸ್. ಹಾಗಾದ್ರೆ ನನ್ನ ಮಗನ ರಿಲೀಸ್ ಮಾಡಿಸು. ನಿನ್ನ ತಂಟೆಗೆ ಯಾವತ್ತೂ ಬರಲ್ಲ ಅವನು. ಶ್ರೀ ಅಮ್ಮಂದ್ರು ಗೇಮ್ ಆಡಿದ್ರ? ಶ್ರೀ ಅಮ್ಮಂದ್ರು ಬಂದು ಏನೇ ಹೇಳಿದ್ರು ನೀನು ಅದನ್ನು ಒಪ್ಕೋಬಾರ್ದಾಯ್ತು ಜಾನ್ವಿ. ಇನ್ನು ಮುಂದೆ ಶ್ರೀನಿಧಿ ಅವ್ರು ನನ್ನ ತಂಟೆಗೆ ಬರಲ್ಲ ಅಂತ ಅವ್ರ ಅಮ್ಮಂದ್ರೆ ಹೇಳಿದ್ದಾರೆ. ಹೋಗ್ಲಿ ಬಿಡಿ. ಓ, ಶ್ರೀ ಮನೆಯವರು ಡಬ್ಬಲ್ ಗೇಮ್ ಜನಗಳು. ಎದುರಿಗೆ ಹೇಳೋದೊಂದು ಮಾಡೋದು ಇನ್ನೊಂದು. ಆ ಶ್ರೀನಿಧಿ ನಿಮ್ಮ ಮುಂದೆ ಎಷ್ಟು ಡೀಸೆಂಟಾಗಿ ನಡ್ಕೊಂಡಿದ್ದ. ಯಾವತ್ತಾದ್ರೂ ಒಂದಿನ ಅವನು ನಿನ್ನ ಕಿಡ್ನಾಪ್ ಮಾಡ್ಬೋದು ಅಂತ ಅನ್ಕೊಂಡಿದ್ದ. ಇನ್ಮೇಲೆ ಹುಷಾರಾಗಿದ್ರೆ ಆಯ್ತು. ಓ, ನಿನ್ನ ವಿಷಯನೇ ಅರ್ಥ ಆಗ್ತಿಲ್ಲ. ಶ್ರೀ ಅಮ್ಮಂದ್ರು ಬಂದು ನೀ ನನ್ನ ಮಗನ ಮದುವೆ ಆಗ್ಲಿಲ್ಲ ಅಂದ್ರೆ ನಾವೆಲ್ಲ ಸತ್ತೋಗ್ತೀವಿ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದ್ರೆ ಏನ್ ಮಾಡ್ತೀಯಾ? ಮದುವೆ ಆಗ್ಬಿಡ್ತೀಯಾ? ಆಗ್ತಾಳೆ. ಅದನ್ನ ಕೇಳಕ್ಕೆ ನೀನ್ ಯಾರು? ಅಪ್ಪ, ಇವ್ರು ನಿಮ್ಮ ಅಳಿಯ ಆಗೋರು. ಇದನ್ನ ನಾನು ಒಪ್ಪಲ್ಲ. ನೀವು ಒಪ್ಪಿದ್ಮೇಲೆ ನಾನು ಇವ್ರಿಗೆ ಮದುವೆ ಆಗಕ್ಕೆ ಒಪ್ಪಿದ್ದು. ಮದನ್ ಅವರೇ, ಒಂದು ಹತ್ರದ ಮುಹೂರ್ತ ಹುಡುಕಿ. ಆದಷ್ಟು ಬೇಗ ಈ ಮದುವೆ ಆದರೆ ಒಳ್ಳೇದು. ಹತ್ರದ ಮುಹೂರ್ತ ಅಂದ್ರೆ ಎಷ್ಟು ಹತ್ರದ ಮುಹೂರ್ತ? ಮುಂದಿನ ವಾರನೇ ಆದರೂ ಪರವಾಗಿಲ್ಲ. ಶ್ರೀ, ಹೇಗಿದ್ಯಾ? ಹೇಗಿದ್ದೀವಿ ಶ್ರೀ? ಯಾಕೆ ಮಾಮ್ಸ್ ಎಲ್ಲರೂ ಇಷ್ಟೊಂದು ಸೀರಿಯಸ್ ಆಗಿ ವೆಲ್ಕಮ್ ಮಾಡ್ತಿದ್ದೀರಾ? ದಿಸ್ ಇಸ್ ನಾಟ್ ಫೇರ್. ಪೊಲೀಸ್ನವ್ರು ತೊಂದರೆ ಕೊಟ್ರೇನೋ? ಅವ್ರು ಕೊಟ್ಟರು, ನಾನು ತಗೊಳ್ಳಿಲ್ಲ. ಅಲ್ಲ, ಏನು ನಿಮ್ಮ ಮಗನ ಅಷ್ಟೊಂದು ವೀಕ್ ಅಂದ್ಕೊಂಡಿದ್ದೀರಾ? ಏನು 6 ಜನ ಅಮ್ಮಂದಿರು ಬೆಳೆಸಿರೋ ಮಗ. ಪೊಲೀಸ್ನವರು ಯಾವುದೋ ಚಿಕ್ಕ ಎಂಕ್ವೈರಿಗೆ ಅಂತ ಕರೆದಿದ್ರು, ಹೋಗಿ ಬಂದೆ ಅಷ್ಟೇ. ಅಪ್ಪ, ಈ ಜೀವ ಬಂದಂಗಾಯ್ತು. ಎಲ್ಲಿ ನೀನು ಬೇಜಾರು ಮಾಡ್ಕೊಂಡು ಬರ್ತೀಯೋ ಅಂತ ಆತಂಕ ಆಗಿತ್ತು ಕಣೋ.
ಎಲ್ಲರೂ ಹೀಗೆ ಮಾತಾಡಿಸ್ತಾ ಇರ್ತೀರೋ ಅಥವಾ ಮಗನ ಹೊಟ್ಟೆಗೆ ಏನಾದರೂ ಹಾಕ್ತಿರೋ? ಕೇಳೋದು ಹೆಚ್ಚು, ನಾವು ಬಡ್ಸೋದು ಹೆಚ್ಚು. ನಾವು ಊಟ ಮಾಡಿಲ್ಲ, ನೀನು ಕೈ ಕಾಲು ಮುಖ ತೊಳ್ಕೊ